ಈ ಸಲ ಈ ಥರ ಸಿದ್ದರಾಮಯ್ಯನವರು ಚೇಂಜ್ ಆಗಬೇಕಂದ್ರೆ ಕಾರಣಗಳೇನು ಗುರುಗಳೇ? ಜನತಾದಳದಿಂದ ಬಂದು ಜನತಾ ಪಾರ್ಟಿಗೆ ಒಂದು ಯಾರೂ ಅನ್ನಲಿಲ್ಲ. ಕಾಂಗ್ರೆಸ್ಗೆ ಬಂದಿರೋದು ಕಾಂಗ್ರೆಸ್ಗೆ ಒಂದು ಶಕ್ತಿ ತುಂಬಕ್ಕೆ ಬಂದಿದ್ದಾರೆ ಅಂತ ಭಾವನೆ ಇತ್ತು. ಜಾತಿ ಲೆಕ್ಕ ತಗೊಂಡ್ರು ಕೂಡ ಅಹಿಂದ ಮಾಡಿದಿರ ಸಂತೋಷ. ಅಂದರೆ ಅವರು ಕೆಲಸ ಮಾಡಿಲ್ಲ, ಜಸ್ಟ್ ಮರಳು ಮಾಡಿದ್ದಾರೆ ಜನಗಳನ್ನ ಅಂತ ಹೇಳ್ತಾ ಇದ್ರ ತಾವು. ಬಾಹುಬಲಿ ಒಂಥರ ನಡೀಲಿಲ್ಲ, ಬಾಹುಬಲಿ ಒಂದು ನಡೀತು, ಎರಡು ನಡೀಲಿಲ್ಲ. ಬಾಹುಬಲಿ 2 ಫೇಲ್ಡ್. ಅವ್ರು ಫೈನ್. ಅವರು ನಿಮ್ಮನ್ನ ಅವಾಗ ಭೇಟಿ ಆಗ್ತಾ ಇರ್ತಾರೆ, ನಿಮ್ಮ ಹತ್ರ ಸಲಹೆಗಳು ತಗೊಳ್ತಾ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರು, DCM ಡಿ ಕೆ ಶಿವಕುಮಾರ್ ಅವರು, ಅವ್ರ ಬಗ್ಗೆ ಕೇಳೋದು. ನಮ್ಮ ಮನೆಯಲ್ಲಿ ಒಂದು ಹುಡುಗ ಅಷ್ಟೇ. ಓಕೆ, ಇವಾಗ ಡಿ ಕೆ ಶಿವಕುಮಾರ್ ರಾಶಿಫಲ ಹೇಗಿದೆ? ನಾನು ಏನು ಹೇಳಿದ್ದೀನಿ ಆ ಸ್ಥಾನ ಮುಟ್ಟುವವರೆಗೆ ಶಿವಕುಮಾರ್ ಅವರ ಪ್ರಶ್ನೆಗಳಿಗೆ ಯಾವ ಕಿವಿಗೆ ಸಂದರ್ಶನ ಕೊಡಬಾರ್ದು, ಅವ್ರ ಬಗ್ಗೆ ಏನು ಮಾತಾಡೋದಿಲ್ಲ ಅಂತ ದೇವರೊಂದು ಹೇಳಿಬಿಟ್ಟಿದ್ದೆ. ಅಲ್ಲ, ಒಂದು ಹುಡುಗ ಆದರೂ ಕೂಡ ಈ ವರ್ಷ ಆಗ್ತಾರಾ ಅಥವಾ ಮುಂದಿನ ವರ್ಷ ಆಗ್ತಾರಾ? ಶಿವಕುಮಾರ್ಗೆ ಜಾತಕ ಚೆನ್ನಾಗಿದೆ, ಸಮಯವೂ ಚೆನ್ನಾಗಿದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹೇಗಿದ್ದೀರಾ? ಈ ತನಕ ದೇವರು ಚೆನ್ನಾಗಿಟ್ಟಿದ್ದಾನೆ. ದೇವರ ಪ್ರಾರ್ಥನೆ ಇದೆ. ದಿನ ಅವನ್ನ ಕೇಳೋದು ಒಂದೇ, ಪರಿಪೂರ್ಣದ ಆರೋಗ್ಯವನ್ನು ಕೊಡಪ್ಪ, ಆರೋಗ್ಯ ಕೊಟ್ಟು ಆಯುಷ್ ಕೊಡು. ಆರೋಗ್ಯ ಕೊಡೋದು ಆಯುಷ್ ಕೊಟ್ಟು ಏನು ಮಾಡಬೇಕು? ಎಲ್ಲರೂ ಅದೇ ಪ್ರಾರ್ಥನೆ ಮಾಡಬೇಕು. ಒಳ್ಳೆ ಆರೋಗ್ಯ ಕೊಟ್ಟು, ಒಳ್ಳೆ ಆಯುಷ್ ಕೊಟ್ಟು, ಮಿಕ್ಕಿದ್ದೆಲ್ಲ ತಾನೇ ಬರುತ್ತೆ. ಆರೋಗ್ಯ ಹೊಂದಿದ್ರೆ ಯಾರು ಬೇಕಾದ್ರೂ ದುಡಿಬೋದು, ಧನ ಸಂಪಾದನೆ, ಕೀರ್ತಿ ಎಲ್ಲ ಮಾಡ್ಬೋದು. ಅಟ್ಟು ಹೊನೆ ಕೊಟ್ಟಂಗೆ ಆಗುತ್ತೆ. ಅದೇ ನನ್ನ ಪ್ರಾರ್ಥನೆ. ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಗುರುಜಿ. ಪ್ರತಿಧ್ವನಿ ಬಂದಿರೋದು ನನಗೆ ಅಚಾನಕ್ಕಾಗಿ ಬಂದಿದ್ದೇನೆ. ನಾನು ಬರ್ತಿದ್ದನೂ ಗೊತ್ತಿಲ್ಲ, ನಿಮಗೆ ಮಾತಾಡ್ತೀನೋ ಗೊತ್ತಿಲ್ಲ. ಪ್ರತಿಧ್ವನಿದ ಅರ್ಥ ಏನು? ವಾಯ್ಸ್ ರಿಬೌಂಡ್ ಆಗೋದು. ಯಾರ ವಾಯ್ಸು? ಪ್ರಜೆಗಳ ಧ್ವನಿಯನ್ನು ಕೇಳಿ ನೀವರು ಪ್ರತಿಧ್ವನಿಯನ್ನು ಕೊಡಬೇಕು. ಲೋಕದಲ್ಲಿ, ರಾಜ್ಯದಲ್ಲಿ ಏನು ಧ್ವನಿ ಕೂಗ್ತಾ ಇದೆ, ಆ ಧ್ವನಿಗೆ ಪರಿಹಾರವೇನು, ಆ ಧ್ವನಿಗೆ ಬೆಲೆ ಇದೆಯಾ, ಆ ಧ್ವನಿ ಹೇಳಿದ್ದಾರಲ್ಲ ಅದು ನಡೆಸ್ತಾರಾ ಅನ್ನೋದಷ್ಟನ್ನು ವಿಚಾರ ಮಾಡಿ ಸಮಗ್ರವಾಗಿ ತನಿಖೆ ಮಾಡಿದಾಗಲೇ ಪ್ರತಿಧ್ವನಿ ಸ್ಥಾಪನೆ ಮಾಡಿದ್ದು ಸಾರ್ಥಕವಾಗುತ್ತೆ ಅಂತ ಖಂಡಿತವಾಗಿ ಹೇಳ್ತೀನಿ ನಾನು. ಥ್ಯಾಂಕ್ ಯು ಗುರುಗಳೇ. ಗುರುಗಳೇ, ಪ್ರಸ್ತುತ ರಾಜಕೀಯ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥದ್ದು, ಅದ್ರ ಬಗ್ಗೆ ತಮ್ಮ ಮಾತುಗಳು. ಯಾಕೆ ಅಂತಂದರೆ ನಿಮ್ಮನ್ನು ಎಲ್ಲರೂ ಈ ಸಂದರ್ಭದಲ್ಲಿ ತುಂಬ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಓಡಾಡ್ತಾ ಇರ್ತಾರೆ. ವೈಯಕ್ತಿಕವಾಗಿ ಈಗ ನಡೀತಿರೋ ಇದು ವಿದ್ಯಮಾನಗಳು ನನಗೆ ಸಂತೋಷನೂ ಉಂಟು ಮಾಡಿಲ್ಲ. ಒಂದು ಭಾಗದಲ್ಲಿ ಪ್ರಜೆಗಳಿಗೂ ಅನುಕೂಲವಾಗಿಲ್ಲ, ರಾಜಕಾರಣಿಗಳು ಕೂಡ ಅದರ ಪೂರ್ತಿ ಫಲ ಸಿಕ್ಕಿಲ್ಲ ಅಂತ ಖಂಡಿತವಾಗಿ ಹೇಳಬೇಕು. ಬಾಹುಬಲಿ ಒಂದು ಸಿನಿಮಾ ಬಂದಿತ್ತು, ನೋಡಿದ್ದೀರಾ? ನಂಬರ್ 1 ತುಂಬ ಚೆನ್ನಾಗಿತ್ತು, ನಂಬರ್ 2 ಫೇಲ್ ಆಗೋಯ್ತು. ಸಿದ್ದರಾಮಯ್ಯ ನಂಬರ್ 1 ಭಾಳ ಚೆನ್ನಾಗಿದ್ದರು. ಅಂಥ ಚೀಫ್ ಮಿನಿಸ್ಟ್ರೇ ಇನ್ನೊಬ್ಬ ಬರ್ತಾರಲ್ಲೂ ಅನುಮಾನ ಇತ್ತು. ನಿಜ. ಆಗ ಅವರು ಜನ ಯಾರು ಜನತಾದಳದಿಂದ ಬಂದು ಜನತಾ ಪಾರ್ಟಿಗೆ ಒಂದು ಯಾರೂ ಅನ್ನಲಿಲ್ಲ. ಕಾಂಗ್ರೆಸ್ಗೆ ಬಂದಿರೋದು ಕಾಂಗ್ರೆಸ್ಗೆ ಒಂದು ಶಕ್ತಿ ತುಂಬಕ್ಕೆ ಬಂದಿದ್ದಾರೆ ಅಂತ ಭಾವನೆ ಇತ್ತು. ಇವತ್ತು ಆ ಭಾವನೆ ಮಾಯವಾಗ್ತಾ ಇದೆ. ಅದನ್ನು ಬಹುತೇಕ ಸಿದ್ದರಾಮಯ್ಯ ಪರಿಪೂರ್ಣ ಕಾರ್ಯೋನ್ಮುಖವಾಗಿಲ್ಲವೋ ಅಥವಾ ರಾಜಕಾರಣದ ಒತ್ತಡದಿಂದ ಆ ರೀತಿ ಹೆಜ್ಜೆ ಆಗ್ತೀಯಾರೋ ನನಗೆ ಅರಿವಿಲ್ಲ. ಆದರೆ ನನಗೆ ಅವ್ರ ಬಗ್ಗೆ ನನಗೆ ಯಾವ ವಿರೋಧನೂ ಇಲ್ಲ. ಅವ್ರು ಆಗಕ್ಕೆ ಮುಂಚೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ 2006ರಲ್ಲಿ ನಿಂತ್ಕೊಂಡಾಗ ಗೆಲ್ತೀರಾ ಅಂತ ಹೇಳಿ ನಾನೇ ನನ್ನ ಕೈಲಾಗಿ ದೇವ್ರ ಪ್ರಾರ್ಥನೆ ಮಾಡಿ ನನ್ನ ಕೈಲಾಗಿ ಸಹಾಯನ ಮಾಡಿದ್ದೇನೆ. ಆಗ ನಮ್ಮ ಮನೆಗೆ ಬರೋರು ನಮ್ಮ ಮೊಮ್ಮಗನ ಹುಡ್ತಕ್ಕೆ ಬಂದಿದ್ದಾರೆ. ಆಮೇಲೆ ಸಂಪರ್ಕ ಯಾಕೆ ಹೋಯ್ತು ನಂಗೆ ಗೊತ್ತಿಲ್ಲ, ಅವರೇ ಬರಲಿಲ್ಲ ಅಷ್ಟೇ. ಅವ್ರವ್ರ ಇಷ್ಟ ಬರೋದು. ನಾನು ಯಾರು ಬಲಾತ್ಕಾರ ಕರ್ಕೊಂಬರೋಕ್ಕಾಗಲ್ಲ. ನಿಜ. ಆದರೆ ಈ ರಾಜಕಾರಣ ಕರ್ನಾಟಕ ರಾಜ್ಯದ ಜನತೆಗೆ ಸರ್ಕಾರ ಜವಾಬ್ದಾರಿ ಏನು ಕೊಡಬೇಕಾಗಿತ್ತು ಅದನ್ನು ಮರೆತು ವೈಯಕ್ತಿಕವಾದ ಅವರವರ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳಕ್ಕೆ ಹೊರಟಿದ್ದಾರೆ. ಅದು ಜನಹಿತವಲ್ಲ ಅಂತ ನಾನು ಖಂಡಿತವಾಗಿ ಹೇಳಿ ಬಂದಿದ್ದಾರೆ. ಈ ಸಲ ಈ ಥರ ಸಿದ್ದರಾಮಯ್ಯನವರು ಚೇಂಜ್ ಆಗಬೇಕಂದ್ರೆ ಕಾರಣಗಳೇನು ಗುರುಗಳೇ? ನೋಡಿ, ಕಾರಣಗಳು ಹಲವಾರು ಕಾರಣಗಳು ಬರ್ತವೆ. ಸಿದ್ದರಾಮಯ್ಯರಾಗಲಿ ಶಿವಕುಮಾರೇ ಆಗಿರಲಿ, ಅವರ ಸಹೋದ್ಯೋಗಿಗಳನ್ನು ಸೇರಿಸ್ಕೊಳ್ದಲೆ ಅವರಿಬ್ಬರೇ ಮಾತಾಡಿದರೆ ಖಂಡಿತ ತಾರ್ಕಿಕ ಅಂತ್ಯ ಸಿಗ್ತಾ ಇತ್ತು. 34 ಜನರು ಮಾತಾಡ್ತೀವಿ, 34 ಜನ 14 ಜನ ಅವನು ಒಂದು ಕಡೆಗೆ 12 ಜನ ಇನ್ನೊಂದು ಕಡೆಗೆ ಆದರೆ ಎಲ್ಲಿಗೆ ಬಿಟ್ಟಿರ್ತದೆ? ಪರಸ್ಪರ ಅಪವಾದ ಮಾಡಿ ಉಪಯೋಗ ಆಯಿತು. ಕಾಂಗ್ರೆಸ್ ಸರ್ಕಾರ ಬಂದಿದೆ, 2 ಕೈ ಜೋಡಿಸಿ ಜನಕ್ಕಿಂತ ಮೊದಲು ನೋಡಬೇಕಾಗಿತ್ತು. ಈಗೇನಾಗಿದ್ದಾರೆ, ಈತ ಕಡೆ ಶಿವಕುಮಾರ್ ಗುಂಪದವ್ರಿಗೆ ನಾಳೆ ಅವರು ಸಿದ್ದರಾಮಯ್ಯ ವರಿಷ್ಠ ಆಗ್ಬಿಟ್ರೆ ಎಲ್ಲಿ ಹೋಗಿ ಸ್ಥಾನಮಾನ ಹೋಗ್ತು ಅಂತ ಅವ್ರಿಗೆ ಭಯ. ಈ ಕಡೆ ಸಿದ್ದರಾಮಯ್ಯವರು ಅವ್ರು ಸಪೋರ್ಟ್ ಮಾಡೋರಿಗೆ ಶಿವಕುಮಾರ್ ಬಂದರೆ ಇದನ್ನು ಭಯಪ್ಪ ಅಂತ ಅದೇ ಭಯ ಇದೆ. ಈ ಭಯದ ವಾತಾವರಣದಲ್ಲಿ ಏನು ಕೊಡೋಕ್ಕಾಗತ್ತೆ ಅವರು? ಆಯಿತು, ಜಾತಿ ಲೆಕ್ಕ ತಗೊಂಡ್ರು ಕೂಡ ಅಹಿಂದ ಮಾಡಿದಿರ ಸಂತೋಷ. ಎಲ್ಲ ಪ್ರತಿಯೊಂದು ಕೆಲಸದಲ್ಲೂ ಸಿದ್ದರಾಮಯ್ಯವರು
ಜಾಗೃತಿಗಾಗಿ ನಡೀತಾರೆ. ಎಲ್ಲಕ್ಕಿಂತನೂ ಅವರ ಮಾತಿದೆ ನೋಡಿ, ಎಂಥವ್ರನ್ನೂ ಕೂಡ ಆಕರ್ಷಣೆ ಮಾಡಿಬಿಡುತ್ತೆ. ಮರಳು ಮಾಡಿಬಿಡ್ತಾರೆ ಮಾತಲ್ಲಿ. ಆ ಮರಳು ಮಾಡಿ ಜನ ಮನಸ್ಸನ್ನು ಗೆದ್ದಿದ್ದಾರೆ, ರಾಜಕಾರಣದಿಂದ ಗೆದ್ದಿದ್ದಾರೆ. ಅಂದರೆ ಅವರು ಕೆಲಸ ಮಾಡಿಲ್ಲ, ಜಸ್ಟ್ ಮರಳು ಮಾಡಿದ್ದಾರೆ ಜನಗಳನ್ನ ಅಂತ ಹೇಳ್ತಾ ಇದ್ರ ತಾವು? ಅಲ್ಲ, ನೀವು ನಾನು ಕೆಲಸ ಮಾಡಲಿಲ್ಲ ಅಂತ ಹೇಳ್ತಿಲ್ಲ, ನಿಮಗೆ ಬಾಹುಬಲಿ ನಂಬರ್ 1 ಹೇಳಿದ್ದೀನಿ. ಅದೇ ಬಾಹುಬಲಿ ನಂಬರ್ 1 ಆದಮೇಲೆ ಬಾಹು ನಂಬರ್ 2 ಮಾಡೋಯ್ತಲ್ಲ. ಹೌದು. ಸೊ ಸೇಮ್ ಬಾಹುಬಲಿ ಒಂಥರ ನಡೀಲಿಲ್ಲ, ಸೆಕೆಂಡ್ ಬಾಹುಬಲಿ 1 ನಡೀತು, 2 ನಡೀಲಿಲ್ಲ. ಬಾಹುಬಲಿ 2 ಫೇಲ್ಡ್. ಅವ್ರು ಫೈಲು. ಈ ಫೇಲ್ಡ್ ಆಗೋದಕ್ಕೆ ಅವ್ರು ಒಬ್ಬರೇ ಕಾರಣನ ಅಥವಾ ಬೇರೆ ಏನಾದರೂ ಇರುತ್ತೆ? ಇಲ್ಲ, ಗೊಂದಲಗಳು. ಮನುಷ್ಯನ ಗೊಂದಲ ಆಗ್ಬಿಟ್ರೆ ಏನು ಮಾಡಬಲ್ಲ. ಓಕೆ ಗುರುಗಳೇ, ಇವಾಗ ನಾವು ಡೈರೆಕ್ಟಾಗಿ ಅವರು ನಿಮ್ಮನ್ನು ಅವಾಗ ಭೇಟಿ ಆಗ್ತಾ ಇರ್ತಾರೆ, ನಿಮ್ಮ ಹತ್ರ ಸಲಹೆಗಳು ತೊಗೊತಾ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರು, DCM DK ಶಿವಕುಮಾರ್ ಅವರು, ಅವ್ರ ಬಗ್ಗೆ ಕೇಳೋದಾದ್ರೆ, ನಮ್ಮ ಮನೆಯಲ್ಲಿ ಒಂದು ಹುಡುಗ ಅಷ್ಟೇ ಅಮ್ಮ. ನಮ್ಮ ಮನೆಗೆ ನಾವು 9 ಜನ ಇದ್ದೀವಿ, 10 ಜನ ಇದ್ದೀವಿ. ನಮ್ಮದರಲ್ಲಿ ನಮ್ಮ ವಂಶದಲ್ಲೇ ನಮ್ಮ ಮನೆಗೆ ನನ್ನ ಹುಡುಗನೇ ಅಷ್ಟೇ. ಅವನು ಬೇರೆ ತೀರ್ಮಾನ ಮಾಡಿಲ್ಲ, ಅದನ್ನು ಮಾಡೋದು ಇಲ್ಲ. ಓಕೆ, ಇವಾಗ DK ಶಿವಕುಮಾರ್ ರಾಶಿ ಫಲ ಹೇಗಿದೆ? ಒಂದೇ ಒಂದು ಮಾತು ಹೇಳಿದ್ದೀನಿ, ನೀವೆಲ್ಲ TV ನೋಡಿರ್ತೀರ. ನಾನು ಇವತ್ತು ಬರೋಕ್ಕೆ ಮುಂಚೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ. ನಾನು ಏನು ಹೇಳಿದ್ದೀನಿ, ಆ ಸ್ಥಾನ ಹುಟ್ಟುವರೆಗೂ ಶಿವಕುಮಾರ್ ಅವರ ಪ್ರಶ್ನೆಗಳಿಗೆ ಯಾವ TV ಕೇಳಿದ್ರು ಸಂದರ್ಶನ ಕೊಡಬಾರ್ದು, ಅವ್ರ ಬಗ್ಗೆ ಏನು ಮಾತಾಡೋದಿಲ್ಲ ಅಂತ ದೇವ್ರ ಮುಂದೆ ಹೇಳಿಬಿಟ್ಟಿದ್ದೇನೆ. ಅವ್ರ ಇಚ್ಛೆ ನನ್ನೇನು ಕೇಳಬೇಡಿ, ನಾನು ಬಗ್ಗೆ ಏನು ಅಲ್ಲ, ಯಾಕೆ ಅಂತಂದರೆ ಯಾವ ಟೈಮಲ್ಲೂ ಈಗ 2013ರಿಂದನೂ ಸಹ ನೀವು 35 ವರ್ಷಕ್ಕಿಂತ ಹಿಂದೆ ಬೇರೆ ಇತ್ತು. ಅಂದರೆ ಈಗ 2013ರಿಂದ ಕಾಂಗ್ರೆಸ್ ಪಾರ್ಟಿ ಬಂತಲ್ಲ, ಅವಾಗ್ಲಿಂದನೂ ನೀವು ಹೇಳ್ತಾ ಬಂದಿದ್ದೀರಾ. ಸೊ ಈ ಟೈಮು ಇದು ಈಗ 50-50 ಅಂತ ಸರ್ಕಾರ ಆಗಿತ್ತು ಅಂತ ಹೇಳಿದ್ದೇನೆ. ನನ್ನ ಹತ್ರ ಸಿದ್ದರಾಮಯ್ಯ ಅವ್ರ ಜಾತಕ ನಂತರ ಇಲ್ಲ, ತಾಳೆ ಹಾಕಿ ನೋಡೋಕೆ ನಂತರ ಇಲ್ಲ. ಸೊ ಅವ್ರೆಷ್ಟು ಬಲ ನನಗೆ ಗೊತ್ತಿಲ್ಲ. ಅವರು ಬಲ ತಿಳಿದರೆ ನಾನು ಮಾತಾಡಿದ್ರೆ ನಾನು ಮೂರ್ಖನಾಗ್ಬಿಡ್ತೇನೆ. ಆಗ ಇಷ್ಟೇ ಹೇಳಬಲ್ಲೆ ಅಷ್ಟೇ. ನಾನು ಶಿವಕುಮಾರ್ಗೆ ಜಾತಕ ಚೆನ್ನಾಗಿದೆ, ಸಮಯವೂ ಚೆನ್ನಾಗಿದೆ, ಯಾಕೆ ಎಳ್ಕೊಂಡು ಹೋಗ್ತೀನಿ ನನಗೆ ಅರ್ಥ ಇಲ್ಲ. ಅದಕ್ಕೆ ನಾನು ಆ ವಿಚಾರ ಜಾಸ್ತಿ ಮಾತಾಡಬಾರ್ದು, ನಾನೇನು ಹೇಳಿದ್ದೀನಿ ಅದು ನಡೆಯೋವರೆಗೂ ಮೌನವಾಗಿರಬೇಕು ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ. ದಯವಿಟ್ಟು ಅದೊಂದು ಯಾರಾದರೂ ಕ್ಷಮಿಸ್ಬಿಡಿ ದಯವಿಟ್ಟು. ಅಲ್ಲ, ಒಂದು ಸುಳಿವು ಆದರೂ ಕೂಡ ಈ ವರ್ಷ ಆಗ್ತಾರಾ ಅಥವಾ ಮುಂದಿನ ವರ್ಷ ಆಗ್ತಾರಾ? ನಾನು ಹೇಳಿದಲ್ಲ, ಲಾಸ್ಟ್ ಕ್ವಶನ್. ನನಗೆ ವರ್ಷ ಅಂತಂದರೆ ನಿಮಗೆಲ್ಲ 26-27ನೇ ಇಸ್ವಿ. ನಾನು ಬ್ರಿಟಿಷ್ ಫಾಲೋವರ್ ಅಲ್ಲ. ನಾನು ಯುಗಾದಿ, ಮುಂದಿನ ವರ್ಷ ಯುಗಾದಿ ತನಕ ಸುಮ್ಮನೆ, ಆಮೇಲೆ ನೋಡೋಣ. ಗುರುಗಳೇ, ಇದು ಧನ್ಯವಾದಗಳು. ಇರೋದು ವಿಶ್ವಾಸನ ಸಂವತ್ಸರ. ಮುಂದೆ ಮಾರ್ಚ್ 25 ತಾರೀಕು ಪರಾಭವ ಸಂವತ್ಸರ ಬರುತ್ತೆ, ಅಲ್ಲಿ ತನಕ ಸುಮ್ಮನೆ. ಅದು ಮುಂದೆ ನೋಡಿ ಯಾರಿಗಾರು ಇಂಟರ್ವ್ಯೂ ಕೊಟ್ಟರೆ ನಿಮಗೆ ಬಂದು ಕೊಟ್ಟು ಹೇಳ್ತೀನಿ. ಥ್ಯಾಂಕ್ ಯು ಗುರುಗಳೇ, ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.